ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಕೇಳ್ತಾ ಇರುವಂಥ ಕೂಗೇನೆಂದರೆ, ನನಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀವಿ. ಸರಿಯಾಗಿ ಯೋಚನೆ ಮಾಡಿದ್ರೆ ಅನ್ಎಂಪ್ಲಾಯ್ಮೆಂಟ್ಗಿಂತ ಅನ್ಎಂಪ್ಲಾಯಬಿಲಿಟಿ ಅಂದರೆ ನಾವು ಕೆಲಸಕ್ಕೆ ಯೋಗ್ಯರ ಮಾಡೋದಕ್ಕೆ ನಾವು ಸರಿಯಾದಂಥ ತರಬೇತಿಯನ್ನು ಪಡೆದಿದ್ದೀವ, ಇದಕ್ಕೆ ನಮ್ಮಲ್ಲಿರುವಂಥ ಕೌಶಲ್ಯ ಸಾಕಾಗ್ತಿದೆಯಾ, ಇಂಥ ವಿಚಾರಗಳನ್ನೆಲ್ಲ ಮನಗಂಡು ಸೆಂಟ್ರಲ್ ಗವರ್ಮೆಂಟ್ ಅವರು ಅಂತಂದರೆ 3 ಯಾರು ಅಂತ ಹೇಳಿದ್ರೆ, ಒಂದು ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಹಾಗೆ ಸ್ಕಿಲ್ ಇಂಡಿಯಾ, ಅದಾದ ನಂತರ NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇವರೆಲ್ಲರೂ ಸೇರಿ ಒಂದು ಯೋಜನೆ, ಹಲವಾರು ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಏನಂತಂದರೆ ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ವಿಕಾಸ್ ಯೋಜನಾ ಅಂತ ಹೇಳಿಬಿಟ್ಟು, ಅದರ ಅಡಿಯಲ್ಲಿ NGOಸಿಗೆ ಪ್ರೈವೇಟ್ ಹಾಗೆ ಸರ್ಕಾರಿ ಹುದ್ದೆಗಳು ಎರಡಕ್ಕೂ ತಯಾರಿ ಮಾಡಿ ಅಂತ ಹೇಳಿಬಿಟ್ಟು ಒಂದಷ್ಟು ಜನರನ್ನು ನೀವು ಕಲೆ ಹಾಕಿ ನೀವು ಅವರ ಎಂಪ್ಲಾಯಬಿಲಿಟಿಯನ್ನು ಜನ್ರೇಟ್ ಮಾಡಿ ಅಂತ ಹೇಳಿದ್ರು. ಇಂಥದ್ದೊಂದು ಸ್ಕೀಮ್ ಕೆಳಗೆ ಗುರುತಾದಂಥ ಒಂದು NGO ಯಾವುದು ಅಂತ ಹೇಳಿದ್ರೆ ಶ್ಯಾಮಾ ವೆಲ್ಫೇರ್ ಅಸೋಸಿಯೇಷನ್. ಇದಿರೋದು ಎಲ್ಲಿ ಅಂದರೆ ಹೆಡ್ ಆಫೀಸ್ ಕೋಲಾರದಲ್ಲಿ ಇರುವಂಥದ್ದು. ಈ NGOನ ಆಯ್ಕೆ ಮಾಡಿಕೊಂಡು ನೀವು ತರಬೇತಿಯನ್ನು ಕೊಡಿ ಅಂತ ಹೇಳಿದ್ರು. ತರಬೇತಿಯನ್ನು ಕೊಡಬೇಕು ಅಂತಂದರೆ ಯಾರಿಗೆ ತರಬೇತಿಯನ್ನು ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು 8ನೇ ಕ್ಲಾಸು 10ನೇ ಕ್ಲಾಸು PUC ಅಥವಾ ತತ್ಸಮಾನ ಪರೀಕ್ಷೆ, ಹಾಗೆ ಯಾವುದೇ ಪದವಿ ಪರೀಕ್ಷೆಯಲ್ಲಿ ಪಾಸು ಆಗಿರಬಹುದು ಅಥವಾ ಉತ್ತೀರ್ಣರಾಗದಿದ್ದರೆ ನಿಮ್ಮ ಅಂಕಪಟ್ಟಿಯನ್ನು ತಗೊಂಡು ಬಂದರೂ ಸಾಕು. ಈ ಎಲ್ಲ ಅರ್ಹತೆ ಉಳ್ಳವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳಿದರು. ಅದರ ಜೊತೆಗೆ ನೀವು ಒದಗಿಸಬೇಕಾದಂಥದ್ದು ಆಧಾರ್ ಕಾರ್ಡ್ ಒಂದನ್ನು, ಹಾಗೆ ನಿಮ್ಮದೇ 4 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳನ್ನು ತಗೊಂಡು ಬರಬೇಕು. ಹಾಗಾದರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಯಾರಾದರೂ ಅಪ್ಲೈ ಮಾಡಿ, ಆದರೆ SC ST ಮತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗಂತಂದರೆ ನನ್ನ ವಯಸ್ಸು ಎಷ್ಟಿರಬೇಕು ಅಂತ ಕೇಳಿದ್ರೆ, ನಾವು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ 17ರಿಂದ 45 ವರ್ಷದ ವಯೋಮಾನದ ಒಳಗೆ ಇರಬೇಕು. ಏನೇನು ಹೇಳ್ಕೊಡ್ತೀರಾ ನೀವು ನಮಗೆ ಅಂತ ಕೇಳಿದ್ರೆ, ಒಂದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂದರೆ ಟೆಲಿಕಾಲಿಂಗ್, ದೂರವಾಣಿಯ ಮುಖಾಂತರ ನಾವು ಕಸ್ಟಮರ್ಸ್ ಜೊತೆ ಸಂಪರ್ಕಿಸುವುದನ್ನು, ಸಂವಹನಿಸುವುದನ್ನು ನಾವು ಹೇಳ್ಕೊಡ್ತೀವಿ. ಅದರ ಜೊತೆಗೆ ಡೇಟಾ ಫೀಡರ್, ಡೇಟಾ ಎಂಟ್ರಿ ಆಪರೇಟರ್ ಅಂತಾರಲ್ಲ, ಹಾಗೇನೆ ವೇರ್ ಹೌಸ್, ಇದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಇದರ ಜೊತೆಗೆ ಎಲೆಕ್ಟ್ರಿಷಿಯನ್ ಹುದ್ದೆಗೆ ನಾವು ನಿಮ್ಮನ್ನು ತಯಾರಿ ಮಾಡ್ತೀವಿ. ಅದರ ಜೊತೆಗೆ ಆಟೋಮೇಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಮಾರಾಟ ಮಾಡುವುದನ್ನು ಕೂಡ ಹೇಳ್ಕೊಡ್ತೀವಿ. ಇವಿಷ್ಟನ್ನು ಹೇಳ್ಕೊಡೋದಕ್ಕೆ ನೀವು ಕಟ್ಟಬೇಕಾಗಿರೋ ಫೀಸ್ ಎಷ್ಟು ಅಂತ ಕೇಳಿದ್ರೆ ₹1 ಕಟ್ಟಬೇಕಾಗಿಲ್ಲ. ನೀವು ಯಾವುದೇ ಫೀಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ತರಬೇತಿ ಉಚಿತವಾಗಿರುತ್ತೆ, ಹಾಗೆ ನಿಮ್ಮ ದಾಖಲಾತಿ ಉಚಿತವಾಗಿರುತ್ತೆ. ನಿಮಗೆ ನೀವು ಆಯ್ದುಕೊಂಡಂಥ ಕೋರ್ಸಿನ ಟೂಲ್ ಕಿಟ್ ಉಚಿತವಾಗಿ ನೀಡಲಾಗುತ್ತೆ. ಹಾಗೆಯೇ ನಿಮಗೆ ಸರ್ಕಾರದ ಮಾನ್ಯತೆಯುಳ್ಳಂತಹ ಒಂದು ಸರ್ಟಿಫಿಕೇಟ್, ಪ್ರಮಾಣ ಪತ್ರವನ್ನು ಕೂಡ ಕೊನೆಯಲ್ಲಿ ನಾವು ಕೊಡ್ತೀವಿ. ಇದೆಲ್ಲ ಕೊಡಲಾಗುತ್ತದೆ. ಆದರೆ ಇದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಾವು ನಿಮಗೆ ಖಚಿತವಾಗಿ ಕೆಲಸವನ್ನು ಕೊಡ್ತೀವಿ. ದೇರ್ ಈಸ್ ಎ ಜಾಬ್ ಗ್ಯಾರಂಟೀಡ್ ಇನ್ ದಿಸ್. ನಾವು ಸುಮ್ಮನೆ ನಿಮ್ಮನ್ನು ಟ್ರೈನ್ ಮಾಡಿ ಬಿಟ್ಟುಬಿಡೋದಿಲ್ಲ. ಇದು ನಾವು ನಿಮಗೆ ಕೆಲಸವನ್ನೂ ಖಚಿತವಾಗಿ ಕೊಡ್ತೀವಿ. ಆದರೆ ಇದ್ರ ಜೊತೆಗೆ ಸರ್ಕಾರಿ ಹುದ್ದೆಗಳಿಗೆ ತಯಾರಿ ನಡೆಸೋದಕ್ಕೆ ಅಂತ ಹೇಳಿಬಿಟ್ಟು ಸಪೋರ್ಟನ್ನು ಕೂಡ ಮಾಡ್ತೀವಿ. ಸರ್ಕಾರಿ ಹುದ್ದೆಗೆ ಗ್ಯಾರಂಟಿ ಕೊಡ್ತೀರಾ ಅಂದರೆ, ಸರ್ಕಾರಿ ಹುದ್ದೆಗೆ ನಾವು ಗ್ಯಾರಂಟಿ ಕೊಡ್ತಾ ಇಲ್ಲ, ತಪ್ಪಾಗಿ ಅನ್ಕೋಬಾರ್ದು. ಸರ್ಕಾರಿ ಹುದ್ದೆಗಳ ತಯಾರಿಗೆ ಬೇಕಾದಂಥ ಎಲ್ಲ ಸಪೋರ್ಟನ್ನು ಮಾಡ್ತೀವಿ. ಆದರೆ ಈ 4 ಕೋರ್ಸಲ್ಲಿ ನೀವು ತರಬೇತಿಯನ್ನು ಪಡೆದಿದ್ದೇ ಆದರೆ ಸ್ಪೆಷಲ್ ಬೆನಿಫಿಟ್ಸ್ ಜೊತೆಗೆ ಖಚಿತವಾಗಿ ಒಂದು ಖಾಸಗಿ ಉದ್ಯೋಗವನ್ನಂತೂ ಒದಗಿಸ್ತೀವಿ ನಾವು. ಏನೇನಕ್ಕೆ ಅಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ನಾನು KAS ಆಗಬೇಕು, PDO, FDA, SDA, PSI, PC, ನೀವು ಏನು ಬೇಕಾದರೂ ತಯಾರಿ ನಡೆಸಿ ಆ ಎಲ್ಲದಕ್ಕೂ ಕೂಡ ನಾವು ನಿಮ್ಮನ್ನು ತಯಾರಿ ಮಾಡ್ತೀವಿ. ಹಾಗೆ
ನಮಗೆ ಕೇಳಿಸೋದು ಏನಂದರೆ, ಯಾಕಪ್ಪ ನೀನು ಕೆಲಸಕ್ಕೆ ಹೋಗ್ತಿಲ್ಲ ಅಥವಾ ಯಾಕೆ ಕೆಲಸ ಸಿಗ್ತಿಲ್ಲ ಅಂತ ಕೇಳಿದ್ರೆ, ನನಗೆ ಕಂಪ್ಯೂಟರ್ ಬಗ್ಗೆ ಏನೂ ಗೊತ್ತಿಲ್ಲ, ನನಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಅಂತ ಹೇಳಿ ನಾವು ಕಂಪ್ಯೂಟರು ಕಲಿಸ್ಕೊಡ್ತೀವಿ, ಇಂಗ್ಲೀಷು ಕಲಿಸ್ಕೊಡ್ತೀವಿ. ಅದರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥದ್ದು, ನೀವು ಹಾಕುವಂಥ ಬಟ್ಟೆ, ಮಾತಾಡೋದು, ನಡೆಯೋದು, ನಿಮ್ಮ ಬಿಹೇವಿಯರಲ್ ರೆಕ್ಟಿಫಿಕೇಷನ್ಸ್ ಏನಿದೆಯಲ್ಲ, ಈ ಎಲ್ಲವನ್ನು ನಾವು ಮಾಡ್ತೀವಿ. ಹಾಗೆ ಆನ್ ಜಾಬ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಅಂದರೆ ನೀವು ಹೋದರೆ ಇಂಡಸ್ಟ್ರಿ ರೆಡಿ ಇರಬೇಕು ಅಂಥದಕ್ಕೆ ಕೂಡ ನಾವು ನಿಮ್ಮನ್ನು ತಯಾರಿ ಮಾಡ್ತೀವಿ. ಈ ಎಲ್ಲವನ್ನ ನಿಮಗೆ ನಾವು ನಿಮ್ಮ ಬೆನಿಫಿಟ್ಗೋಸ್ಕರ ಮಾಡ್ತಿದ್ದೀವಿ. ಎಲ್ಲಿ ಮಾಡ್ತೀರಾ? ಮತ್ತೆ ಈ ಎಲ್ಲ ಹುದ್ದೆಗಳಿಗೆ ಯಾವ ಕೆಟಗರಿಗೆ, ಯಾವ ವಯೋಮಾನದವರಿಗೆ ನಾವು ಎಲ್ಲಿದ್ದೀವಿ ಅಂತಲೂ ಹೇಳಿದ್ದೀವಿ. ಎಲ್ಲೆಲ್ಲಿ ಮಾಡ್ತೀರಾ ಅಂತಂದರೆ, ಒಂದು ಕೋಲಾರದಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ, KSRTC ಬಸ್ ಸ್ಟ್ಯಾಂಡ್ ಅಂತೀವಲ್ಲ ಅದರ ಹತ್ರ ಮದರ್ ತೆರೇಸಾ ಕಾಲೇಜ್, ಅಂತರ್ಗಂಗೆ ರಸ್ತೆ, ಇಲ್ಲಿ ಮಾಡ್ತೀವಿ. ಇದರ ಜೊತೆಗೆ ಬೆಂಗಳೂರಿಗೆ ಬಂದುಬಿಟ್ರೆ, ಬೆಂಗಳೂರು ವಿಜಯನಗರದ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಹಳ ಹತ್ತಿರ ಇದೆ, ಅಲ್ಲಿ ಕೂಡ ಮಾಡ್ತೀವಿ. ಅದಾದ ನಂತರ ಬೆಂಗಳೂರು ರೂರಲಲ್ಲಿ ಮಾಡ್ತೀವಿ, ಅಂದರೆ ಹೊಸಕೋಟೆ, ನೆಲಮಂಗಲ, ಕನಕಪುರ ರಸ್ತೆ, ಇಲ್ಲೆಲ್ಲ ಮಾಡ್ತೀವಿ. ಇದರ ಜೊತೆಗೆ ಮೈಸೂರಲ್ಲಿ ಕೂಡ ಮಾಡ್ತೀವಿ. ಸ್ನೇಹಿತರೆ, ನೀವು ಇಷ್ಟು ಹೊತ್ತು ನೋಡ್ತಾ ಇದ್ದೀರಲ್ಲ, ಈ ಪರದೆಯ ಮೇಲೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನಾವು ಪ್ರದರ್ಶಿಸಿದ್ದೀವಿ. ಈ ಯಾವುದೇ ದೂರವಾಣಿ ಸಂಖ್ಯೆಗೆ ನೀವು ನಿಮ್ಮೆಲ್ಲ ವಿಚಾರಣೆಗಳಿಗೆ ನಮ್ಮನ್ನು ಸಂಪರ್ಕಿಸಬಹುದು. ಹಾಗೆ ನೆನಪಿರಲಿ, ಇದೇ 28ನೇ ಫೆಬ್ರವರಿ 2024 ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿಬಿಟ್ಟಿದೆ. ಆದ್ದರಿಂದ ಇನ್ನು 3-4 ದಿನಗಳೇ ಬಾಕಿ ಇರೋದರಿಂದ ಈ ತಕ್ಷಣವೇ ನಮ್ಮ ಜೊತೆ ನೀವು ನೋಂದಾಯಿಸ್ಕೊಳ್ಳಿ. ಈ ತಕ್ಷಣವೇ ನೀವು ನಮ್ಮ ದೂರವಾಣಿಗೆ ಸಂಪರ್ಕಿಸಬಹುದು. ಹಾಗೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾಗಿದ್ದಲ್ಲಿ ಕೂಡ ನಾವು ನಿಮ್ಮನ್ನು ಎಲ್ಲಿ ಭೇಟಿ ಮಾಡ್ತೀವಿ ಅಂತ ಹೇಳಿ, ನಿಮ್ಮ ಊರನ್ನು, ನಿಮ್ಮ ಊರು ಎಲ್ಲಿದೆ ಅದಕ್ಕೆ ಹತ್ತಿರದಲ್ಲಿ ಎಲ್ಲಿ ಸಿಗ್ತೀವಿ ನಾವು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಪಡಿಸ್ತೀವಿ. ಸ್ನೇಹಿತರೆ, ಈ ಒಂದು ಸುವರ್ಣ ಅವಕಾಶ ಇದೆಯಲ್ಲ, ಇದು 4 ವರ್ಷಗಳಿಗೊಮ್ಮೆ ಮಾತ್ರ ಬರುವಂಥದ್ದಾದ್ದರಿಂದ ಈ ಸಲ ನಿಮಗೆ ಇಂಥದೊಂದು ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇದರ ಸದುಪಯೋಗವನ್ನು ಪಡ್ಕೊಂಡು ಎಲ್ಲ ಯುವ ಜನತೆ ರಾಷ್ಟ್ರವನ್ನು ಸದೃಢವಾಗಿ ಕಟ್ಟೋದಿಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಕೈ ಜೋಡಿಸಿ. ಮತ್ತೊಂದ್ಸಲಿ ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ವಿಕಾಸ್ ಯೋಜನಾದಲ್ಲಿ ನಾವೆಲ್ಲ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ. ಈ ತಕ್ಷಣ ಸಂಪರ್ಕಿಸಿ ನಮ್ಮನ್ನು ಈ ಎಲ್ಲ ದೂರವಾಣಿಗಳ ಸಂಖ್ಯೆಗಳ ಮೂಲಕ. ನಮಸ್ಕಾರ.